ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾಯ್ತಪ್ಪ ನಿಮ್ಗೆ? ಯಾಕೆ ಮಾತಾಡ್ತಾ ಇಲ್ಲ? ಏನಿದೆಲ್ಲ? ಅಣ್ಣ ಅಣ್ಣ ಏನಾಯ್ತಣ್ಣ ಅಪ್ಪಂಗೆ? ಏನಾಯ್ತು? ಯಾವತ್ತು ನೀನು ಈ ಮನೆಯಿಂದ ಆಚೆ ಹೋದ್ಯೋ ಅವತ್ತಿಂದ ಅಪ್ಪನ ಪರಿಸ್ಥಿತಿ ಇದೇ ಥರ ಇದೆ. ನೀನು ಮಾತ್ರ ಈ ಮನೆಯಿಂದ ಹೋಗ್ಲಿಲ್ಲ. ಅಪ್ಪನ ಮಾತು ಹೋಯ್ತು, ಅಪ್ಪನ ಚೈತನ್ಯವೇ ಹುಡುಗೋಯ್ತು. ಅವತ್ತು ಹೋದಳು, ಇವತ್ತು ನೀನು ಅಪ್ಪನ ನೋಡಕ್ ಬಂದಿದ್ಯಾ? ನನಗೆ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡಣ್ಣ. ಅಪ್ಪ ನನ್ ಕ್ಷಮಿಸ್ಬಿಡಪ್ಪ. ಹೀಗೆಲ್ಲ ಆಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಪ್ಪ. ನನಗೆ ಯಾರೂ ಹೇಳಿಲ್ಲ. ಅದಕ್ಕೇನೋ ಒಂದು ಮಾತು ನನಗೆ ಹೇಳಿಲ್ಲ ಅಪ್ಪ. ನನಗೆ ಕ್ಷಮಿಸ್ಬಿಡಪ್ಪ, ನನಗೆ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡಪ್ಪ. ಅಣ್ಣ ಅಣ್ಣ ನನಗೆ ಕ್ಷಮಿಸ್ಬಿಡಣ್ಣ, ಕ್ಷಮಿಸ್ಬಿಡು. ಈಗೇನು ಮಾಡೋಕ್ಕಾಗಲ್ಲ, ಕಾಲ ಮಿಂಚೋಗಿದೆ. ಲಲಿತಾ ಹೇಳ್ತಾ ಇದ್ಲು, ನೀನು ಬಂದರೆ ಎಲ್ಲ ಸರಿ ಹೋಗುತ್ತೆ, ಅಪ್ಪ ಎದ್ದು ನಡೆದಾಡ್ತಾರೆ, ಮಾತಾಡ್ತಾರೆ ಅಂತ. ಅದು ಅವಳು ಕನಸಾಗಿತ್ತು, ನಂಬಿಕೆ ಆಗಿತ್ತು. ಆದ್ರೆ ಈಗ ಲಲಿತಾನೇ ಇಲ್ಲ. ಅಯ್ಯೋ ಲಲಿತಾ, ಇದಕ್ಕೆಲ್ಲ ನಾನೇ ಕಾರಣ, ನಾನೇ ಕಾರಣ. ಯಾವ ಮುಖ ಇಟ್ಕೊಂಡು ಇನ್ನು ಇಲ್ಲಿದ್ರಿ? ನನ್ನ ಕೈಯಲ್ಲ ಆಗಲ್ಲ. ನನ್ನನ್ನು ಕ್ಷಮಿಸ್ಬಿಡಿ, ನನಗೆ ಕ್ಷಮಿಸ್ಬಿಡಿ. ಲಕ್ಷ್ಮಿ, ನೀನು ಶುಭ ಗಳಿಗೆಯಲ್ಲಿ ಬರ್ತೀಯ ಅಂದ್ಕೊಂಡ್ರೆ ಇಂಥ ಗಳಿಗೆಯಲ್ಲಿ ಬಂದ್ಬಿಟ್ಟಿಯಲ್ಲಮ್ಮ. ನೀನು ನಮ್ಮ ಮನೆ ಲಕ್ಷ್ಮಿ, ಇವಳು ಮಹಾಲಕ್ಷ್ಮಿ. ಇವತ್ತು ಮಹಾಲಕ್ಷ್ಮಿ ಇಲ್ಲ, ಲಲಿತಾ, ನರಸಿಂಹ. ಸಮಾಧಾನ ಹೇಳಬೇಕಾಗಿರೋ ನೀವಿಬ್ಬರೇ ಈಗ ಅಳ್ತಾ ಕೂತ್ಕೊಂಡ್ರೆ ನಿಮ್ಮ ತಂದೆ ಈಗಿನ್ನೂ ಚೇತರಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಇದನ್ನೆಲ್ಲ ನೋಡೋದಕ್ಕೆ ಕಷ್ಟ ಆಗುತ್ತೆ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಲಕ್ಷ್ಮಿ, ಸಮಾಧಾನ ಮಾಡ್ಕೊ ಲಕ್ಷ್ಮಿ. ನಿಮ್ಮ ತಂದೆನ ಒಳಗೆ ಕರ್ಕೊಂಡು ಹೋಗಿ. ಅಪ್ಪ, ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಇವ್ರ ಕಾಲ್ಗುಣ ತವ್ರ ಮನೆಗೆ ಆಗ್ಬರಲ್ಲ. ಇನ್ನು ಯಾರ್ಯಾರಿಗೆ ಏನೇನಾಗುತ್ತೋ. ಹೇಗೋ ದೊಡ್ಡ ಯಜಮಾನ್ರು ಹುಷಾರಾಗಿದೆ ಅನ್ಸುತ್ತೆ. ಇನ್ನು ಇವ್ರು ಇಲ್ಲೇ ಇದ್ರೆ ಅವ್ರಿಗೆ ಏನೇನ್ ಕಾದಿದೆಯೋ. ಹೌದೌದು. ಯಾಕ್ರಮ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಾವಿಲ್ಲಿರೋದು ಬೇಡ ಲಕ್ಷ್ಮಿ, ಹೊಟ್ಬೇಡಮ್ಮ. ಈ ಜನ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇವ್ರು ಆಡೋ ಮಾತೆಲ್ಲ ನಿಮ್ಮ ಅಣ್ಣನ ಕಿವಿಗೆ ಬಿದ್ದರೆ ಮತ್ತೆ ಅವ್ರಿಗೆ ಹಳೇದೆಲ್ಲ ನೆನಪಾಗಿ ಯಾಕೆ ಬೇಕು? ಇನ್ನೊಂದ್ಸಲ ಅಪ್ಪಂಗೂ ಅಣ್ಣಂಗೂ ಹೇಳ್ಬಿಟ್ಟು ಬರ್ತೀನಿ. ಬೇಡ ಲಕ್ಷ್ಮಿ, ಸಾವಿನ ಮನೆಗೆ ಬಂದವರು ಹೋಗಿ ಬರ್ತೀವಿ ಅಂತ ಹೇಳ್ಬಾರ್ದು. ಬಾ ಹೋಗ್ರ. ಅತ್ತಿಗೆ
ಲಕ್ಷ್ಮಿ ಇಲ್ಲಿ ಅವ್ರು ಅವಾಗ್ಲೇ ಹೊರಟೋದ್ರು ಯಜಮಾನ್ರೆ. ಸಾವಿನ ಮನೆಗೆ ಬಂದು ಅಂತ್ಯ ಸಂಸ್ಕಾರದವರೆಗೂ ಇರದೆ ಹೋಗಿದ್ದಾಳಲ್ಲ. ಲಲಿತಾ ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದು, ಕೊನೆವರೆಗೂ ಇದ್ದು ಮುಖ ನೋಡ್ದೆ ಹೋಗಿದ್ದಾಳೆ. ಸರ್, ನಾನಿಲ್ಲಿಗೆ ಬಂದಾಗೆಲ್ಲ ಅಮ್ಮ ನನಗೆ ತಾಯಿ ಪ್ರೀತಿ ಕೊಟ್ಟೆ ನೋಡ್ಕೋತಾ ಇದ್ರು. ನನಗೆ ಈಗಲೂ ಅವ್ರಿಲ್ಲ ಅಂತ ನಂಬಕ್ಕಾಗ್ತಿಲ್ಲ ಸರ್. ಭಗವಂತ ಒಳ್ಳೆಯವ್ರನ್ನ ಬೇಗ ಕರ್ಸ್ಕೊಂಡ್ಬಿಡ್ತಾನಂತೆ. ಯಾರ್ಯಾರ ಋಣ ಎಷ್ಟೆಷ್ಟೋ ಯಾರು ಗೊತ್ತೋ ಹೇಳಿ. ನೀವು ಹೇಳೋದೇನೋ ಸರಿ ಜಯಂತ್, ನಮ್ಮನ್ನೆಲ್ಲ ಈ ಥರ ಅನಾಥರ ಮಾಡಿ ಹೋಗ್ಬಿಡ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ನನ್ನೆಲ್ಲ ಖುಷಿ ಖುಷಿಯಾಗಿದ್ಲು. ಇವತ್ತು ನೋಡಿ ಈ ಥರ ಹೇಗೆ ಬಲ್ಕೊಂಡಿದ್ದಾಳೆ. ಸರ್, ದಯವಿಟ್ಟು ಅಳಬೇಡಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಹೆಣ್ಮಕ್ಳು ಮುತ್ತೈದಾರೆಗೆ ಹೋಗ್ಬೇಕು ಅಂತ ಆಸೆ ಪಡ್ತಾರಂತೆ. ಆ ವಿಷಯದಲ್ಲಿ ಅಮ್ಮ ಅದೃಷ್ಟವಂತರು ಅಂತ ಇಟ್ಕೊಳ್ಳೋಣ. ಹೋದ್ಮೇಲೆ ಎಲ್ಲರೂ ಪುಣ್ಯವಂತರು ಅಂತಾರೆ ಸರ್. ನಮಗೆ ಯಾವಾಗ ಪುಣ್ಯನೂ ಗೊತ್ತಿಲ್ಲಲ್ಲ. ಆದರೆ ನೀವೇ ದೊಡ್ಡವರು, ನೀವೇ ಸ್ವಲ್ಪ ಧೈರ್ಯವಾಗಿರ್ಬೇಕು. ನಿಮ್ಮ ನೋವೇನು ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮನ್ನು ತುಂಬ ಪ್ರೀತಿ ಮಾಡೋರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಇಲ್ಲೇ ನಮ್ಮ ಸುತ್ತಮುತ್ತಲೇ ಇದ್ದು ಯಾವಾಗ ನಮ್ಮನ್ನು ನೋಡ್ತಾ ಇರ್ತಾರೆ ಅಂತ ಸರ್. ಅದಕ್ಕೋಸ್ಕರ ಸ್ವಲ್ಪ ಧೈರ್ಯವಾಗಿರ್ಬೇಕು, ಸ್ವಲ್ಪ ಧೈರ್ಯವಾಗಿರ್ಬೇಕು. ಹೇಳಿ ಶಾಸ್ತ್ರಿಗಳೇ. ಇಂಥ ಸಮಯದಲ್ಲಿ ಜಾಮಿಯವ್ರು ಇಲ್ಲಿರ್ಬೇಕಿತ್ತಲ್ವಾ? ಎಲ್ಲೂ ಕಾಣಿಸ್ತಿಲ್ವಲ್ಲ? ಈ ವಿಶ್ವನೂ ಕಾಣಿಸ್ತಾ ಇಲ್ಲ. ನಾನು ಇಲ್ಲಿಗೆ ಬರ್ತೀನಿ ಅಂತ ಗೊತ್ತಾಗಿ ಒಳಗೆ ಕೂತಿದ್ದಾನೆ ಅನ್ಸತ್ತೆ. ಜಯಂತ, ಜಾಮಿಯವ್ರು ಎಲ್ಲಿದ್ದಾರೆ ಅಂತ ಹುಡುಕಕ್ಕೆ ಇದೆ ಸರಿಯಾದ ಸಮಯ. ಲಕ್ಷ್ಮೀ